ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇದು ನೆಕ್ಸ್ಟ್ ಲಾಸ್ಟ್ ವ್ಲಾಗ್ ಏನು ಹಾಕಿದ್ನಲ್ಲ ಅದ್ರ ಕಂಟಿನ್ಯೂಸ್ ವ್ಲಾಗ್. ನಾನು ಲಾಸ್ಟ್ ವ್ಲಾಗ್ ಹೇಳಿದ್ದೆ, ಇದ್ರ ಕಂಟಿನ್ಯೂಸ್ ವ್ಲಾಗ್ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊತೀನಿ ಅಂತೇಳಿ. ಲಾಸ್ಟ್ ವ್ಲಾಗ್ ಒಳಗೆ ಮಧ್ಯಾಹ್ನದವರೆಗೂ ನನ್ನ ರೂಟೀನ್ನ ಶೇರ್ ಮಾಡ್ಕೊಂಡಿದ್ದೆ. ಈ ವ್ಲಾಗ್ ಒಳಗೆ ಈವ್ನಿಂಗಿಂದ ನನ್ನ ರೂಟೀನ್ನ ಕಂಟಿನ್ಯೂ ಮಾಡಾಕತ್ತೀನಿ, ನೀವು ನೋಡ್ತಿರ್ಬೋದು. ಸೊ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಬಂದು ಆಮೇಲೆ ಇನ್ನೇನು 3:30-4 ಗಂಟೆ ಹಾಕಕ್ಕೆ ಬಂದಿತ್ತು. ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ನಾನು ಕಿಚನಿಗೆ ಬಂದೆ. ಕಿಚನ್ಗೆ ಬಂದು ಒಂದು ಅರ್ಧ ರಾತ್ರಿ ಅಡುಗೆ ಏನೈತಲ್ಲ ಅದನ್ನೊಂದು ಸ್ವಲ್ಪ ಅರ್ಧ ಅಡುಗೆ ನಾನು ಇವಾಗ ಮಾಡಿಟ್ಬಿಡ್ತೀನಿ. ಏನಾದರೂ ತರಕಾರಿ ಗಿರ್ಕಾರಿ ಏನಾದರೂ ಕಟ್ ಮಾಡೋದಿದ್ರೆ ಅಥವಾ ಹಿಟ್ಟು ಏನಾದರೂ ಕಲಸಿಡೋದಿದ್ರೆ, ಅಂದರೆ ಚಪಾತಿ ಮಾಡೋದಿದ್ರೆ ಚಪಾತಿ ಹಿಟ್ಟು ಕಲಸಿ ಇಡೋದಿದ್ರೆ ಚಪಾತಿ ಹಿಟ್ಟು ಈಗ ಕಲಸಿಟ್ಬಿಡ್ತೀನಿ ರಾತ್ರಿ ಮಾಡೋಕ್ಕೆ. ಈವ್ನಿಂಗ್ ಸ್ವಲ್ಪ ವಾಕ್ ಹೋಗಿ ಬರ್ತೀನಿ. ಬಂದ ತಕ್ಷಣ ಗಡಿಬಿಡಿ ಒಳಗೆ ಅಡುಗೆ ಮಾಡೋಕ್ಕಿಂತ ಎಲ್ಲ ರೆಡಿ ಇದ್ರೆ ನಮಗೂ ಖುಷಿ ಆಗ್ತೈತೆ ಅಂಥೇಳಿ ಅರ್ಧನೂ ಈಗ ರೆಡಿ ಮಾಡಿ ಇಟ್ಟು ಹೋಗ್ಬಿಡ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಬೇಕಂತೇಳಿ ಕಾಫಿ ಮಾಡೋಕೆ ಇಟ್ಕೊಂಡೆ. ಹಂಗೆ ಒಂದು ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ತರಕಾರಿ ಕಟ್ ಮಾಡ್ಕೊಳತ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ ಕಾಫಿಗೆ. ನಾನು ಸಕ್ಕರೆ ತರೋದು ಬಿಟ್ಬಿಟ್ಟೆ. ನಮ್ಮ ಮನ್ಯಾಗ ಸಕ್ಕರೆ ತಂದರೂ ಒಂದಷ್ಟು ಯಾವಾಗಾದರೂ ಸ್ವೀಟ್ ಮಾಡೋಕೆ ಅಥವಾ ನನ್ನ ರೆಸಿಪಿಗಳಿಗೆ ಏನಾದರೂ ಬೇಕಾಗಿರ್ತೈತಿ ವಿಡಿಯೋಸ್ ಮಾಡೋದು ಇದ್ದಾಗ ಬೇಕೇ ಬೇಕು ಸಕ್ಕರೆ. ಅದಕ್ಕೋಸ್ಕರ ಮಾತ್ರ ಸಕ್ಕರೆ ತಂದಿಟ್ಕೊಂಡಿರ್ತೀನಿ. ಬಿಟ್ಟರೆ ನಾನು ಸಕ್ಕರೆ ಯೂಸ್ ಮಾಡೋದು ಬಿಟ್ಟೆ ನಮ್ಮ ಮನ್ಯಾಗ. ಸೊ ಅದೊಂದು ಬಿಗ್ ಡಿಸಿಷನ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸಕ್ಕರೆ ಮಕ್ಕಳನ್ನೂ ತಿನ್ನಾಕತ್ತಿದ್ರು. ಆಮೇಲೆ ನಾವು ಟೀ ಕಾಫಿ ಅಂತ ಹೇಳಿ ಕುಡಿತಿದ್ವಿ. ಅದು ಬೇಡ ಅಂಥೇಳಿ ಸಕ್ಕರೆನ ತರೋದು ಬಿಟ್ಬಿಟ್ಟೇನಿ. ಸೊ ಇವಾಗ ಬೆಲ್ಲ ಹಾಕ್ಕೊಂಡು ಹಾಲೆಲ್ಲ ಕಾಯಿಸ್ಕೊಂಡು ಸ್ವಲ್ಪ ಕಾಫಿ ಮಾಡ್ಕೊಂಡು ಒಂದು ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಕಾಫಿ ಕುಡಿದು ಅದಾದಮೇಲೆ ಒಂದು ಅರ್ಧ ಕೆಲಸ ಮುಗಿಸ್ಕೊಂಡು ನಾನು ವಾಕ್ ಹೋಗ್ತೀನಿ. ನನ್ನ ಮಗಂದು ಟ್ಯೂಷನ್ ಇರ್ತೈತಿ. 6 ಗಂಟೆಗೆ ಟ್ಯೂಷನ್ ಕಳಿಸಿ ಹಾಗೆ ವಾಕಿಗೆ ಹೋಗಿ ಬಂದುಬಿಡ್ತೀನಿ. ನನ್ನ ಮಗಳು ಮನೆಯಾಗೆ ಇರ್ತಾಳೆ, ಇಲ್ಲ ಒಂದೊಂದು ಸತಿ ಆಕಿನೂ ಕರ್ಕೊಂಡು ಹೋಗ್ಬಿಟ್ಟಿರ್ತೀನಿ ವಾಕ್ಗೆ. ಈ ಥರ ಒಂದು 5 ನಿಮಿಷನೂ ವೇಸ್ಟ್ ಮಾಡದೇ ಇರೋಂಗೆ ಟೈಮ್ ಮ್ಯಾನೇಜ್ ಮಾಡ್ಕೊತ ಸಿಕ್ಕಿದ ಟೈಮ್ನಾಗ ಆದಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಟೈಮ್ನ ಉಳಿಸ್ಕೊಂಡು ಸೇವ್ ಮಾಡಿಕೊಂಡು ಅದರೊಳಗೆ ನನ್ನ ಕೆಲಸನೂ ಮಾಡಕತ್ತೀನಿ. ನನ್ನ ಕೆಲಸ ಅಂದರೆ ನಾವು ಒಂದು ಸ್ವಲ್ಪ ಎಡಿಟಿಂಗ್ಸ್ ಎಲ್ಲ ಇರ್ತಾವಲ್ಲ, ಸಿಕ್ಕಾಪಟ್ಟೆ ಎಡಿಟಿಂಗ್ಸ್ ಇರ್ತಾವೆ. ಅದನ್ನು ನಾನು 7 ಗಂಟೆ ಒಳಗೆ ಅಡುಗೆ ಮುಗಿಸ್ಬಿಟ್ರೆ ನಾನು ಎಡಿಟಿಂಗ್ ಕೂತ್ಕೋಬೋದು. ಒಂದು 7:30-8 ಗಂಟೆಗೆ ಎಡಿಟಿಂಗ್ ಕೂತ್ಕೊಂಡ್ರೆ ಒಂದು 10 ಗಂಟೆವರೆಗೂ ನಾನು ಎಡಿಟ್ ಮಾಡೋದು ಆಕೈತಿ. ಈ ಥರ ರೆಗ್ಯುಲರ್ ಆಗಿ ಟೈಮ್ ಮ್ಯಾನೇಜ್ ಮಾಡ್ಕೊತ ಇದ್ರೆ ನಮ್ಮದು ಒಂದು ಲೆವೆಲಿಗೆ ನಡೀತಾ ಇರ್ತೈತಿ. ಒಂದು ದಿನ ಏನಾದರೂ ಏರುಪೀರಾಗಿ ಒಂದಿನ ನಾನು ಏನಾದರೂ ಟೈಮ್ ವೇಸ್ಟ್ ಮಾಡಿ ನನಗೋಸ್ಕರ ಒಂದು ದಿನ ಮಲ್ಕೊಂಬಿಡೋಣ ಅಂತ ಹೇಳಿ ಒಂದಿನ ರೆಸ್ಟ್ ಮಾಡಿಬಿಟ್ರೆ ಅದನ್ನು ಮತ್ತೆ ಟ್ರ್ಯಾಕಿಗೆ ತೊಗೊಂಬರಕ್ಕೆ ಒಂದು ವಾರ 1 ಮಂತ್ ಹಿಂಗೆಲ್ಲ ಬೇಕಾಕೈತಿ. ಆ ಥರ ಏರುಪೇರು ಆಗ್ಬಿಡ್ತೈತಿ. ಸೊ ಅಷ್ಟು ಈಸಿ ಅಲ್ಲ ಇದನ್ನೆಲ್ಲ ಮನೆಯೆಲ್ಲ ನೋಡಿಕೊಂಡು ಮತ್ತು ಇದನ್ನು ಯೂಟ್ಯೂಬ್ ಮೀಡಿಯಾನು ಹ್ಯಾಂಡಲ್ ಮಾಡ್ಕೊತ ಇರೋದು ಅಷ್ಟು ಈಸಿ ಅಲ್ಲ ಅಂತ ನನಗನ್ನಿಸ್ತೈತಿ. ಹೌಸ್ ವೈಫ್ ಆಗಿದ್ಕೊಂಡು ಮತ್ತು ಉಳಿದಿದ್ದೆಲ್ಲ ಕೆಲಸನೂ ಮಾಡ್ಕೊತಿರ್ಬೇಕು. ಅದರೊಳಗೆ ಟೈಮ್ ನಮಗೂ ನಾವು ಸೇವ್ ಮಾಡ್ಕೊಂಡು ಮಾಡೋದಂದರೆ ಸಿಕ್ಕಾಪಟ್ಟೆ ಅದು ಸ್ಟ್ರೆಸ್ ಅಂತ ಅನಿಸ್ತೈತಿ. ಅದನ್ನು ಸ್ಟ್ರೆಸ್ ಅಂತ ಅನ್ಸ್ಕೊಳ್ಳಾರ್ದೆ ಅದನ್ನು ಕೂಡ ಎಂಜಾಯ್ ಮಾಡ್ಕೊತ ಅದು ನಮಗೋಸ್ಕರ ನಾವು ಟೈಮ್ ಕೊಡ್ಕೊತ ಮ್ಯಾನೇಜ್ ಮಾಡೋದು ಒಂದು ಟಾಸ್ಕ್ ಅಂತ ಹೇಳ್ಬೋದು. ದೊಡ್ಡ ಟಾಸ್ಕ್ ಇದು, ಎಲ್ಲ ಹೌಸ್ ವೈಫ್ಸ್ಗೂ ಟಾಸ್ಕ್ ಇದು. ಇವಾಗ ಕಾಮನ್ ಆಗಿ ಎಷ್ಟು ಈಸಿಯಾಗಿ ಹೇಳ್ಬಿಡ್ತಾರೆ ನೋಡ್ರಿ, ನಿಮ್ಮ ವೈಫ್ ಏನು ಮಾಡ್ತಾರ ಅಂತ ಕೇಳಿದಾಗ ಯಾರಿಗಾದರೂ ಏನಿಲ್ಲ ಜಸ್ಟ್ ಹೌಸ್ ವೈಫ್ ಅದಾರ, ಏನು ಕೆಲಸ ಮಾಡೋಂಗಿಲ್ಲ, ಮನ್ಯಾಗ ಇರ್ತಾರ ಅಂಥೇಳಿ. ಮನ್ಯಾಗ ಇರ್ತಾರ ಅನ್ನೋದೊಂದು ಮಾತ್ರ ಹೇಳ್ತಾರೆ, ಜಸ್ಟ್ ಹೌಸ್ ವೈಫ್. ಆ ಜಸ್ಟ್ ಒಳಗೆ ಎಷ್ಟು ಕೆಲಸ ಇರ್ತಾವೆ ಅನ್ನೋದು ಯಾರಿಗೂ ಒಂದು ಅಂದಾಜು ಇರೋಂಗಿಲ್ಲ. ಯಾಕಂದ್ರೆ ಅವ್ರು ಇಡೀ ದಿನ ಮನೆಯಾಗ ಇರೋಂಗಿಲ್ಲ, ಏನೇನು ಕೆಲಸ ಮಾಡ್ತಾರೆ ಅನ್ನೋದ್ರದ್ದು ಒಂದು ಪಿಕ್ಚರು ಇರೋಂಗಿಲ್ಲ ಅವ್ರ ಹತ್ರ. ಸೊ ಅದಕ್ಕೆ ಜಸ್ಟ್ ಹೌಸ್ ವೈಫ್ ಅಂತ ಹೇಳ್ತಾರೆ. ಸುಮಾರು ಜನ ಚೀಫಾಗಿ ನೋಡೋರು ಅದಾರ, ಆಮೇಲೆ ಸುಮಾರು ಜನ ರೆಸ್ಪೆಕ್ಟ್ ಕೊಡೋರು ಅದಾರ. ಯಾರು ಚೀಫಾಗಿ ನೋಡಲಿ, ಯಾರು ರೆಸ್ಪೆಕ್ಟ್ ಕೊಡದೇ ಇರಲಿ ಕೊಡಲಿ, ಈ ಹೌಸ್ ವೈಫ್ ಗೃಹಿಣಿ ಏನಕ್ಕಿದಾಳಲ್ಲ ಆಕೆ ಕೆಲಸ ಮಾಡ್ತಾನೆ ಇರಬೇಕು, ಯಾವುದನ್ನು ತಲೆಗೆ ಹಾಕ್ಕೊಳ್ಳಾರ್ದ. ಒಂದು ದಿನ ಆಕೆ ಎಲ್ಲವನ್ನು ತಲೆಗೆ ತೊಗೊಂಡು ಏನು ಮಾಡಲೇಬಾರ್ದು ಅಂತ ಹೇಳಿಬಿಟ್ರೆ ಏನೂ ನಡೆಯಂಗಿಲ್ಲ ಅಂತ ಹೇಳ್ಬೋದು, ಯಾರ ಮನೇನೂ ನಡೆಯಂಗಿಲ್ಲ ಅಂತ ಹೇಳ್ಬೋದು. ನೀವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಒಂದು ಗೃಹಿಣಿ ಅಥವಾ ಹೌಸ್ ವೈಫ್ ಅಂದರೆ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ ನನಗೆ. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡಿರುವ ಪ್ರಕಾರ ಹೌಸ್ ವೈಫ್ ಅಥವಾ ಗೃಹಿಣಿ ಅಂದ್ರೆ ಒಂದು ಬಿಗ್ ಪೇಷನ್ಸ್ ಅಂತ ಹೇಳ್ಬೋದು, ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ಲವ್ ಆ್ಯಂಡ್ ಕೇರ್ ಅಂತ ಹೇಳ್ಬೋದು, ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲ ರೀ, ಟೈಮ್ ಬಂದ್ರೆ ಮನೆ ಕೆಲಸದಾಕಿನೂ ಆಗ್ತಾಳ, ಮನೆ ಯಜಮಾನಿನೂ ಆಗ್ತಾಳ, ಟೀಚರು ಆಗ್ತಾಳ, ಡಾಕ್ಟರು ಆಗ್ತಾಳ, ಎಲ್ಲನೂ ಆಗ್ತಾಳ. ಇವೆಲ್ಲ ಗುಣಗಳು ಇರುವಂಥ ಒಂದೇ ಒಂದು ಜೀವ ಅಂದ್ರೆ ಅದು ಹೌಸ್ ವೈಫ್. ಇಂಥ ಹೌಸ್ ವೈಫು ಜಸ್ಟ್ ಹೌಸ್ ವೈಫ್ ಆಗಬಾರ್ದು ಅನ್ನೋದು ನನ್ನ ಆಸೆ. ಇನ್ಮೇಲೆ ಯಾರಾದರೂ ನಿಮ್ಮನ್ನ ನೀವೇನು ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಹೆಮ್ಮೆಯಿಂದ ಹೇಳ್ಕೊರಿ, ನಾನು ಹೌಸ್ ವೈಫ್ ಅಥವಾ ಗೃಹಿಣಿ ನಾನು ಅಂಥೇಳಿ. ಆವಾಗ ನಮ್ಮನ್ನು ನಾವು ಕೀಳಾಗಿ ಮಾತಾಡಿದರೆ ಬೇರೆಯವರು ಮಾತಾಡ್ತಾರೆ. ಆ ಥರ
ಆಗಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ನನ್ನ ರಿಕ್ವೆಸ್ಟ್ ಎಲ್ಲ ಗೃಹಿಣಿಯರ ಜೊತೆಗೆ. ಸೊ ಇವಾಗ ಬರ್ರಿ ನಾನು ಪಾರ್ಕಿಗೆ ಹೋಗಿ ನಂದು ವರ್ಕೌಟ್ಸ್ ಎಲ್ಲ ಮುಗಿಸಿ ಬಂದು ಇವಾಗ ಟೈಮ್ 6 ಗಂಟೆ 6:30 ಆಗಿರ್ತೈತಿ. ವಾಪಸ್ ಬರೋದ್ರೊಳಗೆ ನಾನು ಬಂದ ತಕ್ಷಣ ನಾನು ಪಲ್ಯ ಕಟ್ ಮಾಡಿ ಇಟ್ಕೊಂಡು ಹೋಗಿದ್ದೆ. ಆವಾಗಲೇ ಕ್ಯಾಬೇಜ್ ನೀವು ನೋಡಿರ್ಬೋದು. ಇದಕ್ಕೆ ಒಗ್ಗರಣೆ ಹಾಕಾಕತ್ತೀನಿ ಕ್ಯಾಬೇಜ್ಗೆ. ಸಿಂಪಲ್ಲಾಗಿ ಮಾಡ್ತೀನಿ ಕ್ಯಾಬೇಜ್. ಈರುಳ್ಳಿ, ಆಮೇಲೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಅಥವಾ ಅಚ್ಚ ಖಾರದ ಪುಡಿ ಹಾಕಂಗಿಲ್ಲ ಇದಕ್ಕೆ ನಾನು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕ್ಯಾಬೇಜ್ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆತು. ಇದಕ್ಕೆ ಬೇಕಾದ್ರೆ ಕಾಯಿ ತುರಿ ಹಾಕೋಬೋದು. ಒಂದು ರೆಸಿಪಿನೂ ನಾನು ಶೇರ್ ಮಾಡ್ಕೊತೀನಿ. ಎಲ್ಲ ವ್ಲಾಗ್ಸ್ಗಳಿಗೂ ಆದಷ್ಟು ರೆಸಿಪಿನೂ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು. ಅದಕ್ಕೆ ಇದನ್ನು ಎಕ್ಸ್ಪ್ಲೇನ್ ಮಾಡಾಕತ್ತೀನಿ. ಇದಕ್ಕೆ ಮೇಲ್ಗಡೆ ನೋಡ್ರಿ ಹುಚ್ಚಳ ಪೌಡ್ರ್. ನಮ್ಮ ಉತ್ತರ ಕರ್ನಾಟಕ ಪಲ್ಯಗಳೊಳಗೆ ಹುಚ್ಚಳ ಪುಡಿ ಇಲ್ಲ ಅಂದ್ರೆ ಅದು ಪಲ್ಯನ ಅಲ್ಲ ಅಂತ ಅರ್ಥ. ಟೇಸ್ಟೇ ಬರೋಂಗಿಲ್ಲ ನಮಗೆ. ಸ್ವಲ್ಪ ಗರಂ ಮಸಾಲನೂ ಹಾಕಿನಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಂಡೀನಿ. ಇದೇ ಥರ ಟೇಸ್ಟಿ ರೆಸಿಪಿಗಳು, ಪ್ರಾಪರಾಗಿ ರೆಸಿಪಿಗಳನ್ನ ನೋಡ್ಬೇಕಂದ್ರೆ ನಮ್ಮ ತನು ಸ್ವಯಂ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿರಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಈ ವ್ಲಾಗಿಂಗ್ ಚಾನಲ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಆಮೇಲೆ ಇದನ್ನು ಕೂಡ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಲಿ ಈ ವರ್ಷದೊಳಗೆ 2026 ಒಳಗೆ ಅಂತ ನನ್ನ ಆಸೆ. ಸೊ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳು ಆಮೇಲೆ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ನಾನು ಹಾಕ್ತಿರ್ತೀನಿ. ನೋಡಿ, ನಿಮ್ಗೆ ಟೈಮ್ ಸಿಕ್ಕಾಗ ನೋಡಿ ಸಪೋರ್ಟ್ ಮಾಡಿರಿ. ಒಂದು ಲೈಕ್ ಮಾಡಿರಿ, ಹೈಪ್ ಮಾಡಿರಿ. ಸಪೋರ್ಟ್ ಇದ್ರೆ ಒಳ್ಳೊಳ್ಳೆ ರೆಸಿಪಿಗಳನ್ನಾಗಲಿ ವ್ಲಾಗ್ಸನ್ನಾಗಲಿ ಮಾಡೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗ್ತೈತಿ. ಈಗ ನೋಡ್ರಿ, ರೊಟ್ಟಿ ಜಲ್ದಿ ಪಲ್ಯಕ್ಕೆ ಮಾಡಿಟ್ಟು ಸೈಡಿಗೆ ರೊಟ್ಟಿ ಏನು ಮಾಡಾಕತ್ತೀನಿ ನಾನು. ರೊಟ್ಟಿ ನನ್ನ ಮಕ್ಕಳು ಇಬ್ಬರು ತಿನ್ನಂಗಿಲ್ಲ. ಅವ್ರಿಗೆ ಅನ್ನ ಸಾರು ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ ಮಧ್ಯಾಹ್ನ. ಇವಾಗ ರೊಟ್ಟಿ ಮಾಡಾಕತ್ತೀನಿ. ರೊಟ್ಟಿ ಮಾಡಿ ಅದಾದಮೇಲೆ ಊಟ ಮಾಡ್ಕೊಂಡ್ಬಿಡ್ತೀವಿ. ಒಂದು 7:30 ಅನ್ನೋಷ್ಟೊತ್ತಿಗೆ ನಾನು ಊಟ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಆಮೇಲೆ ನಂದು ಎಡಿಟಿಂಗ್, ನನ್ನ ಪರ್ಸ್ನಲ್ ಕೆಲಸಗಳಿರ್ತವೆ, ಅದನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಟೈಮ್ ತೊಗೋಬೇಕಂದ್ರೆ ಜಲ್ದಿ ಅಡುಗೆ ಮಾಡಿಟ್ಬಿಡ್ಬೇಕು. ಅದಕ್ಕಾಗಿ ಅಡುಗೆ ಮಾಡಿಟ್ಬಿಡ್ತೀನಿ. ನನ್ನ ಹಸ್ಬೆಂಡು ಒಂದು 7 o'clock ಬರ್ತಾರೆ. ಅವ್ರು ಬಂದ ತಕ್ಷಣ ಊಟ ಮಾಡಿಬಿಡ್ತಾರೆ 7:30ಗೆ. ಅವ್ರ ಜೊತೆಗೆ ನಾನು ಊಟ ಮಾಡಿಬಿಡ್ತೀನಿ. ಮಕ್ಕಳು ಸ್ವಲ್ಪ ಯಾವಾಗ ಹಸಿವಾಗ್ತೈತೆ ಅವಾಗ ಊಟ ಅವ್ರಿಗೆ ಮಾಡಿಸ್ತೀವಿ. ನಾನಿವತ್ತು ಫ್ರೆಶ್ಶಾಗಿ ಖಾರ ಕೊಟ್ಟಿಸ್ಕೊಂಬಂದಿದ್ವಿ ಊರಾಗಿಂದ. ಅದಕ್ಕೆ ಸ್ವಲ್ಪ ತುಪ್ಪ ಖಾರ ಹಾಕ್ಕೊಂಡು ತಿನ್ಬೇಕು ಅನ್ನಿಸ್ತು. ಬಿಸಿ ರೊಟ್ಟಿ ಜೊತೆಗೆ ಅದನ್ನು ಹಾಕ್ಕೊಂಡೆ, ತುಪ್ಪ ಖಾರ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಳಗೆ. ಥ್ಯಾಂಕ್ ಯು.